ಹೋಯ್ತು ಗುರು ಕಾಲು. ಇವು ಕೆಟ್ಟ ಸ್ಮೆಲ್ ಗುರು. ಚಿನ್ನ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಬೆಟ್ಟದ ಒಂದು ಲಾಸ್ಟ್ನೇ ತುದಿ ಇದು. ಇಲ್ಲಿಂದ ದಬ್ಬಿ ತಳ್ಬಿಡ್ತಿದ್ರಂತೆ. ಅದು ಏನಂತ ಹೇಳೋದಂತ ಅರ್ಥ ಆಗ್ತಿಲ್ಲ. ಈ ತರ ಒಂದು ದೃಶ್ಯನ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಲೇಟ್ ಹಾಕ್ರಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಯಾರು ನೀನು? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಮತ್ತೊಂದು ವಿಡಿಯೋ ನಮ್ಮ ತುಮಕೂರು ಜಿಲ್ಲೆಯ ಪಾಗೋಡ ತಾಲೂಕಿನಲ್ಲಿ. ಇವತ್ತು ಪಾಗೋಡ ಬೆಟ್ಟವನ್ನ ಟ್ರೆಕ್ ಮಾಡ್ತಿದೀವಿ. ನೋಡೋಣ ಹೆಂಗೆಲ್ಲ ಇರುತ್ತೆ ಅಂತ. ಈಗ ಸದ್ಯಕ್ಕೆ ಪಾವಗಡ ಬೆಟ್ಟದ ಊರ್ ಬಾಗಿಲ ಒಳಗಡೆ ಹೋಗ್ತಾ ಇದೀವಿ. ಈಗ ಬನ್ನಿ ಬೆಟ್ಟನ ಟ್ರೆಕ್ ಮಾಡೋಣ, ಹೆಂಗೆಲ್ಲ ಇರುತ್ತೆ ಅಂತ ನೋಡೋಣ. ನೀವ್ ಹಿಂದೆಗಡೆ ನೋಡ್ಬೋದು, ಇಲ್ಲಿ ಇದು ಪಾವಗಡ ಊರಿನಲ್ಲಿರುವಂತ ಊರ್ ಬಾಗ್ಲು, ಆದ್ರೆ ಮಧುಗಿರಿಯ ಕೋಟೆಯ ಊರ್ ಬಾಗ್ಲು ಅಂತ ಹಾಕೋರೆ. ಏನಕ್ಕಂದ್ರೆ ಈ ಬಾಗ್ಲು ಮಧುಗಿರಿನ ಊರಿನ ಕಡೆಗೆ ಫೇಸ್ ಆಗಿದೆ, ಸೊ ಅದರಿಂದ ಮಧುಗಿರಿ ಕೋಟೆ ಊರ್ ಬಾಗ್ಲು ಅಂತ ಕರೀತಾರೆ. ಇಲ್ಲಿ ನಾನು ಲೋಕಲ್ ಹುಡುಗರ ಜೊತೆ ಬಂದಿದ್ದೀನಿ. ಹೆಂಗಿದೆ ಫೀಲು? ಸೂಪರ್ ಅಂತೆ. ನೋಡೋಣ ಮುಂದಕ್ಕೆ ಹೆಂಗಿದೆ ಅಂತ. ಈಗ ಎರಡು ಬಂಡೆಗಳ ಮಧ್ಯೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಕ್ಕಪಕ್ಕ ಏನ್ ನೋಡ್ತೀರಾ, ಇದು ಪತ್ತೆ ಬಾಗಲು ಅಂತ. ಅಂದ್ರೆ ರಾಜರು ಯಾರಾದ್ರೂ ಬರ್ತಿದ್ರೆ ಅವೆರಡು ಮೇಲ್ಗಡೆ ಜಾಗದಿಂದ ಇಬ್ರು ಕಾಯುವಂತ ಜಾಗ. ಈಗ ಈ ಬಾಗಿಲು ಏನ್ ನೋಡಿದ್ರಿ, ಇದೇ ತರ 10 ಬಾಗಿಲುಗಳಿವೆ. ಸೊ ಅದರಿಂದ ದಶದ್ವಾರ ಅಂತ ಕೂಡ ಕರೀತಾರೆ. ನನ್ನ ಹಿಂದೆ ನೀವೇನ್ ನೋಡ್ತಿದ್ದೀರಾ, ಅದು ಸೈನಿಕರಿಗೆ ಮೆಡಿಸಿನ್ ಸ್ಟೋರ್ ಮಾಡ್ತಿದ್ದಂತ ಜಾಗ, ಮದ್ದಿನ ಮನೆ. ಸೊ ಬನ್ನಿ ಮದ್ದಿನ ಮನೆ ಒಳಗಡೆ ಏನೇನಿದೆ ನೋಡೋಣ. ಇವು ಕೆಟ್ಟ ಸ್ಮೆಲ್ ಗುರು. ಆಗ ರಾಜರು ಇಲ್ಲಿ ಮದ್ದನ್ನ ಸ್ಟೋರ್ ಮಾಡಕ್ ಯೂಸ್ ಮಾಡೋರು, ಅಂದ್ರೆ ಮೆಡಿಸಿನ್ ನ ಸ್ಟೋರ್ ಮಾಡಕ್ಕೆ. ಬಟ್ ಈಗಿನ ಜನ ಇಲ್ಲಿ ಮದ್ಯನ ಸ್ಟೋರ್ ಮಾಡಕ್ ಯೂಸ್ ಮಾಡ್ಕೊಂತಾರ ನೋಡಿ. ಹೆಂಗ ಅನ್ಸತ್ ಬೆಟ್ಟ ಹತ್ತಿರೋದು? ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಈ ಬೆಟ್ಟ ಎಲ್ಲ ಹತ್ತಿ ಅಭ್ಯಾಸ ಇಲ್ದೇ ಇರೋದಕ್ಕೆ ಸಡನ್ ಆಗಿ ಯಾವ್ದಾದ್ರು ಒಂದಿನ ಹತ್ಬಿಟ್ರೆ ಹೆವಿ ಸುಸ್ತಾಗ್ಬಿಡುತ್ತೆ. ಅದಕ್ಕೆ ಇನ್ಮೇಲಿಂದ ಅಭ್ಯಾಸ ಮಾಡ್ಕೊಬೇಕು. ಬಟ್ ಇಲ್ಲಿರೋದು ಮೆಟ್ಲು. ಸದ್ಯಕ್ಕೆ ಮೆಟ್ಲಿದಾವೆ, ಮುಂದಕ್ಕೆ ಅದು ಇದು ಎಲ್ಲೋ ಗೊತ್ತಿಲ್ಲ. ಈಗ 2ನೇ ಬಾಗಿಲ ಹತ್ರ ಹತ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿಗೆ ಬೆಟ್ಟನ ಒಂದು 20% ಅಷ್ಟು ಹತ್ತಿದೀವಿ ಅಷ್ಟೇನೆ. ಈ ಬೆಟ್ಟವನ್ನ ಪ್ರಾಪರ್ ಹಿಸ್ಟ್ರಿ ಕೇಳೋದಾದ್ರೆ, ಈ ಬೆಟ್ಟವನ್ನ ಒಬ್ರು ಇಬ್ರು ಆಳಿಲ್ಲ. ಸುಮಾರು 1300ರಿಂದ 1500 ಇಸ್ವಿಯಲ್ಲಿ ವಿಜಯನಗರ ಅವರ ಆಳ್ವಿಕೆಯಲ್ಲಿರುತ್ತೆ. ಅದಾದ್ಮೇಲೆ 1500ರಿಂದ 1700ರಲ್ಲಿ ಇಲ್ಲಿನ ಲೋಕಲ್ ಪಾಳೆಗಾರರು, ಅಂದ್ರೆ ಅವಾಗ ಚಿತ್ರದುರ್ಗ ಅಂತ ಇತ್ತು, ಲೋಕಲ್ ಪಾಳೆಗಾರರು ಹಾಗೂ ಮೊಘಲರು ಆಳ್ವಿಕೆ ಮಾಡ್ತಿರ್ತಾರೆ. ಅದೆಲ್ಲ ಆದ್ಮೇಲೆ ಈ ಕೋಟೆನ ಹೈದರಾಲಿ ವಶಪಡಿಸ್ಕೊಂತಾನೆ. ಹೈದರಾಲಿ ಕೂಡ ಆದ್ಮೇಲೆ ಟಿಪ್ಪು ಸುಲ್ತಾನ್ ಕೂಡ ಬರ್ತಾರೆ. ಟಿಪ್ಪು ಸುಲ್ತಾನ್ ಸಾವಾದ್ಮೇಲೆ ಬ್ರಿಟಿಷ್ ಅವರು ಇದನ್ನ ವಶಪಡಿಸ್ಕೊಂತಾರೆ. ಇಲ್ಲಿ ಕೆಳಗಡೆ ಕಲ್ಲಿಂದ ಕಟ್ಟಿರೋ ಕಾಂಪೌಂಡ್ ಏನ್ ನೋಡ್ತಿದ್ದೀರಾ, ಅದು ವಿಜಯನಗರ ಆಳ್ವಿಕೆ ಇದ್ದಂತ ಕಾಲದಲ್ಲಿ ಕಟ್ಟಿರೋದು. ಮೇಲ್ಗಡೆ ಇಟ್ಕೆಯಿಂದ ಕಟ್ಟಿರೋದು ಏನ್ ನೋಡ್ತಿದ್ದೀರಾ, ಅದು ಮೊಘಲರು ಕೊಟ್ಟಿರೋದು. ಮಧ್ಯ ಹೋಲ್ಗಳೇನಿದಾವೆ, ಇಲ್ಲಿಂದ ಸೈನಿಕರು ನೋಡೋಕೆ ಅಂತ ಬಳಸಿದಂತ ಹೋಲ್ಗಳಿದು ನೋಡಿ. ನಮ್ಗೆ ಇಲ್ಲಿಂದ ಈ ಹೋಲಿಂದ ಕೆಳಗಡೆ ಮದ್ದಿನ ಮನೆ ನೋಡಿದ್ವಲ್ಲ, ಅದು ಕಾಣಿಸ್ತಾ ಇದೆ. ಮೊಘಲ್ ಅವರ ಆಳ್ವಿಕೆ ಟೈಮಲ್ಲಿ ಇಲ್ಲಿ ಸುತ್ತಮುತ್ತ ಏನಿದೆ ಇದನ್ನೆಲ್ಲ ಏನ್ ಕಟ್ಸಿದಾರೆ ಅಂದ್ರೆ, ಮಧ್ಯದಲ್ಲಿರುವಂತಹ ಆಂಜನೇಯನ ವಿಗ್ರಹನ ಹೊಡಿತಾರೆ ಅಂತ ಕಟ್ಸಿರ್ತಾರೆ. ಅದೆಲ್ಲ ಆಗಿ ಸರಿ ಹೋದ್ಮೇಲೆ ಜನಗಳಿಗೆ ಎಷ್ಟು ಬೇಕೋ ಅಷ್ಟು ಜಾಗ ಬಿಟ್ಟಿದ್ದಾರೆ ನೋಡಿ ನೋಡಕ್ಕೆ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಈ ತರ ಅಲ್ಲಿ ಗುಂಡಿಗಳನ್ನ ತೆಗೆದಿದ್ದಾರೆ. ಏನಕ್ಕೆ ಅಂತ ಅಂದ್ರೆ, ಚಿನ್ನ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇಲ್ಲಿನ ಅನ್ನೋನ್ ಪರ್ಸನ್ಸ್ ಚಿನ್ನನ ಹುಡ್ಕೋಕೋಸ್ಕರ ಟ್ರೈ ಮಾಡೋರೆ. ಮೇ ಬಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಅಷ್ಟೇ ಅಲ್ಲ, ಇನ್ನು ತುಂಬಾ ಕಡೆ ಬೇಜಾನ್ ಕಡೆ ತೋಡಿದ್ದಾರೆ. ಇನ್ನೊಂದ್ ಹೆಂಗ್ ತೋಡ್ತಾರೆ ಅಂದ್ರೆ, ಮೇಲ್ಗಡೆ ಒಂದು ಹೂವು ಐತೆ, ಓಕೆ, ಎಲ್ಲೆಲ್ಲ ತರ ಹೂವುದು ಡಿಸೈನ್ ಇರುತ್ತೋ ಸೊ ಅದ್ರ ಕೆಳಗಡೆ ಎಲ್ಲ ತೋಡಿರ್ತಾರೆ. ಚಿನ್ನ ಇರುತ್ತೆ ಅನ್ನೋ ನಂಬಿಕೆ ಮೇಲೆ ತೋಡಿದ್ದಾರೆ. ಬಟ್ ಸಿಕ್ಕಿರೋದಂತೂ ಡೌಟೆ. ಇಲ್ಲಿನ ಲೋಕಲ್ ಹುಡುಗರು ಹೇಳ್ತಿರೋದು, ಹಿಂದೆಗಡೆ ಈ ರೂಮ್ಗಳು ಏನ್ ನೋಡ್ತಿದ್ದೀರಾ, ಇದನ್ನ ಅಡ್ಗೆ ಮಾಡಕ್ ಬಳಸಿದ್ರಂತೆ. ಅಡ್ಗೆ ಮಾಡಕ್ಕೆ ನೀರ್ನ ಇಲ್ಲಿ ಹಿಂದೆಗಡೆ ಅಲ್ಲೆಲ್ಲ ಗುಂಡಿಗಳ ತರ ಅವೆ, ಅಲ್ಲಿಂದ ನೀರು ತಗೊಂಡು ಇಲ್ಲಿ ರೂಮ್ಗಳೇನಿದಾವೆ ಅಲ್ಲಿ ಅಡ್ಗೆ ಮಾಡ್ತಿದ್ರಂತೆ. ಚೆನ್ನಾಗಿರುತ್ತೆ ಹತ್ತಕ್ಕೆ. ನಾನು ಇದು ಈ ಬೆಟ್ಟ ಪ್ರತಿಯೊಬ್ಬಕ್ಕೂ ಹತ್ತುತ್ತೀನಿ ಹೊಸ ವರ್ಷ. ಈಗ ಬೆಟ್ಟನ ಆಲ್ಮೋಸ್ಟ್ ಹತ್ಕೊಂಡು ಪೂರ್ತಿ ಮೇಲೆ ಬಂದಿದೀವಿ. ಇದ್ ಬಿಟ್ರೆ ಹಿಂದೆಗಡೆ ಇನ್ನೊಂದೇನೋ ಕೋಟೆ ಇದೆ, ಅದನ್ನ ನೋಡಕ್ ಹೋಗ್ಬೇಕು. ಇಲ್ಲಿ ಆಳ್ವಿಕೆ ಟೈಮಲ್ಲಿ ಈ ಸಾಮ್ರಾಜ್ಯದವರಿಗೆ ಏನಾದ್ರು ದ್ರೋಹ ಮಾಡುವಂತ ಕೆಲಸ ಮಾಡಿದ್ರೆ ಏನ್ ಮಾಡ್ತಿದ್ರೆ ಗೊತ್ತಾ, ಈ ಬೆಟ್ಟದ ಒಂದು ಲಾಸ್ಟ್ನೇ ತುದಿ ಇದು, ಇಲ್ಲಿಂದ ದಬ್ಬಿ ತೊಳ್ಬಿಡ್ತಿದ್ರಂತೆ. ಸುಮ್ನೆ ಎಲ್ರು ತೊಳ್ಳಲ್ಲ. ಯಾರನ್ನಾರು ದ್ರೋಹ ಮಾಡೋ ತರ ಕೆಲಸ ಮಾಡಿದ್ರೆ, ಏನೋ ಚಿನ್ನ ಕದಿಯೋದಾಗಿರ್ಬೋದು ಅಥವಾ ಏನೋ ಒಂದು ತಪ್ಪು ಕೆಲಸ ಮಾಡಿದ್ರೆ, ಸೊ ಅವಾಗ ಇಲ್ಲಿಂದ
ಕೆಳಕ್ಕೆ ತಳ್ಳಿ ಬಿಡ್ತಿದ್ರಂತೆ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಬೆಟ್ಟದ ಆಲ್ಮೋಸ್ಟ್ ಫುಲ್ ಪೀಕ್ ಮೇಲೆ ವಿಜಯನಗರ ಅವರು ಆಳ್ವಿಕೆ ಆದಂತ ಕಾಲದಲ್ಲಿ ಒಂದು ದೇವಸ್ಥಾನವನ್ನ ಕಟ್ಟಿಸ್ಕೊಂಡಿರ್ತಾರೆ. ನೀವ್ ಇಲ್ಲಿ ನೋಡ್ಬೋದು ಹಿಂದೆ ಏನ್ ಕಾಣಿಸ್ತಿದೆ, ಇದೇ ದೇವಸ್ಥಾನ ಅವರು ಕಟ್ಟಿಸಿರುವಂತದ್ದು. ಅದೆಲ್ಲ ಆದ್ಮೇಲೆ ವಿಜಯನಗರ ಆಳ್ವಿಕೆ ಎಲ್ಲ ಮುಗಿದ್ಮೇಲೆ ಯಾವಾಗ ಮೊಘಲರು ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೋ ಈ ದೇವಸ್ಥಾನದಲ್ಲಿ ಇದ್ದಂತ ವಿಗ್ರಹಗಳಾಗ್ಲಿ ಬೇರೆ ಮೂರ್ತಿಗಳಾಗ್ಲಿ ಅವೆಲ್ಲವನ್ನ ಮುಚ್ಚಾಕ್ಬಿಡ್ತಾರೆ. ಆ ಮುಚ್ಚಾಕ್ಬಿಟ್ಟು ಏನ್ ಮಾಡ್ತಾರೆ, ಮೊಘಲರು ಅಂತ ಬಂದೇ ಬರ್ತಾರೆ. ಮೊಘಲರು ಬಂದ್ಮೇಲೆ ಇಲ್ಲಿ ನನ್ನ ಹಿಂದೆ ಏನ್ ನೋಡ್ತಿದ್ದೀರಾ ನೀವು, ಸೊ ಈ ತರ ಅವ್ರ ಕಲ್ಚರ್ ಅಲ್ಲಿ ಏನಿರುತ್ತೋ ಅದನ್ನ ಫಾಲೋ ಮಾಡ್ಕೊಂಡು ಅದನ್ನ ಕಟ್ಟಿಸ್ತಾರೆ. ನಿಮ್ಗೆ ಇಲ್ಲಿ ಹೊರಗಡೆ ನೋಡ್ತಾ ಅನ್ನಿಸ್ಬೋದು ಇಟ್ಕೆಯಲ್ಲಿ ಕಟ್ಟವ್ರೆ ಪೂರ್ತಿ ಅಂತ, ಬಟ್ ಆದ್ರೆ ಹಂಗಂತೂ ಇಲ್ಲ. ಒಳಗಡೆ ಇರೋದು ವಿಜಯನಗರ ಅವರು ಕಟ್ಟಿಸಿರುವಂತಹ ಒಳಗಡೆ ಕಲ್ಲು ಕಟ್ಸಿದ್ದಾರೆ, ಹೊರಗಡೆ ಮಾತ್ರ ಸುಮ್ನೆ ಅವ್ರು ಕಾಣಿಸ್ಲಿ ಅಂತ ಮೊಘಲ್ ಅವರು ಆಲ್ಟ್ರೇಷನ್ ಮಾಡಿರುವಂತದ್ದು ಇದು. ಇಲ್ಲಿ ನೋಡ್ರಿ, ಇಲ್ಲಿ ಬಂದಿರೋರು ಎಲ್ಲರೂ ಅವ್ರವ್ರ ಕಲೆಗಳನ್ನ ಇಲ್ಲಿ ತೋರಿಸ್ಕೊಂಡವ್ರೆ. ಇಲ್ಲಿ ನೋಡಕ್ ಬರೋರು ಬೆಟ್ಟ ನೋಡುದ್ ಬಾ ಓದು ಅನ್ನೋ ತರ ಇರ್ಬೇಕು, ಆದ್ರೆ ಹಿಂಗೆಲ್ಲ ಇರಬಾರ್ದು ಅಂತ ನನ್ಗೆ ಅನ್ಸುತ್ತೆ. ಇಮೇಲ್ ID ಇರೋ ಬರೋದೆಲ್ಲಾನು ಬರ್ದವ್ರೆ. ಸೊ ಬೆಟ್ಟದ ಫುಲ್ ಮೇಲ್ಗಡೆ ಹೋಗಿ ಹಂಗಿನ ಸ್ವಲ್ಪ ರೈಟ್ ಸೈಡ್ ಡೌನಿಗೆ ಬಂದ್ರೆ ಭೀಮನ ಬಾವಿ ಅಂತ ಒಂದು ಬಾವಿ ಇದೆ, ಅದನ್ನ ನೋಡೋಣ ಅಂತ ಹೋಗ್ತಿದೀವಿ. ಇಲ್ಲಿ ನಾವೇನೀಗ ಮೆಟ್ಲು ಇಳಿತಿದೀವಿ ಇದೆಲ್ಲ ಬಾವಿಯ ಮೆಟ್ಲನ್ನೇ, ಬಟ್ ಏನಾದ್ರೆ ನೀರ್ ಕಮ್ಮಿ ಇರೋದಕ್ಕೆ ಸುಲಭವಾಗಿ ಇಳಿಬಹುದು ಈಗ. ಓ ಕ್ರೇಜಿ, ಏನ್ ಗುರು ಹಿಂಗೆ ಫುಲ್ ಸಣ್ಣ ಸಣ್ಣ ಮೆಟ್ಲವ್ ಇಲ್ಲಿ. ಈಗ ಭೀಮನ ಬಾವಿ ಹತ್ರ ಬಂದಿದೀವಿ. ಸೀರಿಯಸ್ಲಿ ನಾವೀಗ ಪಾವಗಡದಲ್ಲಿ ಇದೀವಿ ಅಂತ ಅನ್ಸೋದೇ ಇಲ್ಲ. ಈ ತರ ಒಂದು ದೃಶ್ಯನ ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದು. ಇದು ಕೆಳಗಡೆ ಏನಿದೆ ಫುಲ್ ಬಾವಿ, ಬಾವಿ ಮೇಲ್ಗಡೆ ಪೂರ್ತಿ ಗಿಡಗಳು ಬೆಳ್ಕೊಂಡಿದ್ದಾವೆ. ಮೇಲ್ಗಡೆ ಸುಲ್ತಾನ್ ಕೋಟೆ ಮತ್ತೆ ಒಂದು ಗುಹೆ ಇದೆ ಅಂತ ಅಂದ್ರು, ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ದಾರಿ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದೀವಿ. ಹಾ ಜಾರತೆ, ಅಯ್ಯಪ್ಪ. ನಡ್ಕೊಂಡ್ ಬರ್ತಾ ಬರ್ತಾ ಇಲ್ಲೇನ ಮಿಸ್ ಕಾಲಿಕ್ ಅದೊಳಕ್ ಹೋಗ್ಬಿಡ್ತೀವಿ. ಬೆಟ್ಟದ ಪೂರ್ತಿ ಮೇಲ್ಗಡೆ ಈ ಇಟ್ಕೆಯಲ್ಲೆಲ್ಲ ಏನೇನ್ ಕಟ್ಟಿದಾರೆ ಅದೆಲ್ಲ ಮೊಘಲರು ಕೊಟ್ಟಿರೋದು. ಈಗ ಅದ್ರೊಳಗಡೆ ಹೋಗ್ತೀವಿ. ಫುಲ್ ಕತ್ಲು ಮತ್ತೆ ಹೆವಿ ಅಡ್ವೆಂಚರಸ್ ಆಗೈತೆ, ಬನ್ನಿ ಹೋಣ. ಕರಡಿ ಗಿಡಿ ಇದ್ರೆ ಏನ್ ಮಾಡೋದು ಈಗ? ಹಾ ಬರ್ರಿ, ಈಗೆಲ್ಲ ಲೈಟ್ ಹಾಕ್ರಿ, ಲೈಟ್ ಹಾಕ್ರಿ. ನೋಡ್ರಿ ಯಾವ ಕಾಲದಲ್ಲಿ ಕಟ್ಟಿರೋದು ಇದು. ವೆಪನ್ಸ್ ಏನೇನಿದೆ ರಾಜರ ಕಾಲದಲ್ಲಿ ಬಳಸಿದಂತವನ್ನೆಲ್ಲ ಇಟ್ಟಿರೋಂಥ ಜಾಗ. ಬಟ್ ಸದ್ಯಕ್ಕೆ ಯಾವ್ದು ಇಲ್ಲ. ಅದು ಏನೋ ಪಕ್ಷಿ ಐತೆ, ಬಟ್ ಬಾವಲಿ ತಾಳ್ರಿ ಒಂದ್ಸಲಿ. ಏನಿಲ್ಲ ಬಿಡಲ್ಲಿ, ಎಲ್ಲ ಬಂದ್ರೆ ಹೆವಿ ಡೇಂಜರ್ ಅದು, ಮಕ್ಕಳು ತಗ್ಲಬಾರ್ದು ಅಂತ ಹೇಳ್ತಾನೆ ಬಾವಲಿಗಳನ್ನ. ಕಣ್ಣು ಹೊಡಿತದೆ. ಇಲ್ಲ ಇಲ್ಲಿ ಬಾವಲಿಗಳೆಲ್ಲ ಜಾಸ್ತಿ ಇದಾವೆ. ನಡೀರಿ ಹೋಗೋಣ. ಕೆಳಗಡೆ ಗುಹೆ ನೋಡಿದ್ವಿ, ಆ ಗುಹೆಗೆ ಬೆಳಕು ಬಿಡೋದಂತ ಜಾಗ ಇದು. ಬಟ್ ಇಲ್ಲಿಂದ ನೋಡಿ ಎಷ್ಟು ಕತ್ಲಿದೆ ಅಂತ. ನಾವು ಕೆಳಗಡೆ ಲೈಟ್ ಹಾಕೊಂಡ್ ಹೋಗಿದ್ವಿ, ಒಂದು ತಕ್ಕಮಟ್ಟಿಗೆ ಕಾಣಿಸ್ತು. ಮತ್ತೆ ಕೆಳಗಡೆ ಹೋಗ್ತಾ ನಮ್ಗೆ ಆಕ್ಸಿಜನ್ ಲೆವೆಲ್ ಕೂಡ ಹೆವಿ ಕಮ್ಮಿ ಆಗ್ಬಿಡುತ್ತೆ, ಭಯಾನಕವಾಗಿರುತ್ತೆ. ಬಾವಲಿಗಳಂತೂ ತುಂಬ್ಕೊಂಡ್ಬಿಟ್ಟವೆ. ಈ ತರ ಓಪನ್ ಸ್ಪೇಸ್ ಇರೋದನ್ನ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಏನಕ್ಕಿರುತ್ತೆ, ಇಲ್ಲಿಂದ ಪಿರಂಗಿಗಳು ಏನಾದ್ರು ವೆಪನ್ಸ್ಗಳನ್ನ ಇಟ್ಟು ಆ ಕಡೆಗೆ ಲಾಂಚ್ ಮಾಡಕ್ಕೆ ಅಥವಾ ಏನೋ ನೋಡಕ್ಕೆ ಅಂತ ಇಟ್ಟಿರ್ತಾರೆ. ಈ ತರ ಇರ್ತಾವಲ್ಲ, ಇದು ಏನಕ್ಕಿರ್ಬೋದು, ನೋಡಕ್ಕೆ ಬಾಗ್ಲು ಇದೆ, ಆ ಕಡೆಯಿಂದ ಕಾಣೋದು ಇಲ್ಲ, ಏನು ಇಲ್ಲ. ಬಟ್ ಸೀನ್ ಏನಂದ್ರೆ ಅದೇ ವೆಪನ್ಸ್ಗಳು ಏನಿರ್ತಾವೋ ಅದನ್ನೆಲ್ಲ ಬಚ್ಚಿಡಕ್ಕೆ ಈ ತರ ಮಾಡ್ಕೊಂಡಿರೋದು. ನೋಡಿ ಇಲ್ಲಿ ಒಂದು ಪುಟ್ಟದಾದ ಕಲ್ಯಾಣಿ ಇದೆ, ಮೊಘಲರು ಕಟ್ಸಿರೋವಂಥದ್ದು. ಹೆಂಗ್ ಗೊತ್ತಾಗುತ್ತಂದ್ರೆ ಮತ್ತೆ ಅದೇ ಕಥೆನೆ. ಇಲ್ಲಿ ನೀವು ಏನು ನೋಡ್ತಿದ್ದೀರಾ, ಇಟ್ಕೆಯಿಂದ ಎಲ್ಲ ಕಟ್ಸಿದ್ರೆ ಖಂಡಿತ ಅವರೇ ಕಟ್ಸಿರೋವಂಥದ್ದು. ಈ ಜಾಗದಲ್ಲಿ ಮೊಘಲರ ಕಾಲದಲ್ಲಿ ಆಳ್ವಿಕೆಯಲ್ಲಿದ್ದಂಥ ಒಬ್ಬರು ರಾಣಿ ಸ್ನಾನ ಮಾಡಕ್ ಬಂದು ಇಲ್ಲೊಬ್ರು ತೀರ್ಕೊಂತಾರಂತೆ. ಇಲ್ಲಿನ ಸ್ಥಳೀಯರು ಹೇಳೋದು, ಬಟ್ ಪಕ್ಕ ಎಕ್ಸಾಕ್ಟ್ ಆಗಿ ಏನು ಎತ್ತ ಅಂತ ಗೊತ್ತಿಲ್ಲ. ಈ ಪಾವಗಡ ಬೆಟ್ಟ ಸುತ್ತಮುತ್ತ ಏನೇನು ಊರುಗಳಿದೆ ಅಲ್ಲಿ ಎಲ್ಲಾ ಕಡೆನೂ ಆಲ್ಮೋಸ್ಟ್ ಬಯಲು ಸೀಮೆ ಪ್ರದೇಶನೇ. ಯಾಕೆ ಅಂದ್ರೆ ತುಮಕೂರು ಡಿಸ್ಟಿಕ್ ಅಲ್ಲಿ ಬೇರೆ ಎಲ್ಲಾ ತಾಲೂಕಲ್ಲಿ ಬೇರೆ ಎಲ್ಲಾ ಪ್ರದೇಶದಲ್ಲಿ ಹೆಂಗ್ ಮಳೆ ಬರುತ್ತೋ ಈ ತಾಲೂಕಿನಲ್ಲಿ ಅಷ್ಟು ಮಳೆ ಕಮ್ಮಿ. ಸೊ ಅದಕ್ಕೋಸ್ಕರ ಬಯಲು ಸೀಮೆ ಕಾಣ್ತಾ ಇದೆ. ಈಗ ಸದ್ಯಕ್ಕೆ ಪಾವಗಡ ಬೆಟ್ಟದ ಪೂರ್ತಿ ಮೇಲ್ಗಡೆ ಪೀಕ್ ಅಲ್ಲಿ ಇದೀವಿ. ಇದೇ ತರ 3 ಪೀಕ್ಗಳಿದಾವೆ ಒಂದೊಂದೇ ದೇಶದಲ್ಲಿ. ಒಂದು ಹಿಂದೆಗಡೆ ಏನ್ ನೋಡ್ತಿದ್ದೀರಾ ಅದೊಂದಿದೆ, ಅದರ ಪಕ್ಕದಲ್ಲಿ ಅದಕ್ಕಿಂತ ಎತ್ತರವಾಗಿರೋಂಥದ್ದು, ಎಲ್ಲದಕ್ಕಿಂತ ಎತ್ತರವಾಗಿರೋದು ಇದು. ಸದ್ಯಕ್ಕೆ ಈ ಜಾಗದಲ್ಲಿ ಇದೀವಿ. ಕೇಳ್ಬೋದು ನೀವು ಇಷ್ಟೆಲ್ಲ ಇದೆ ಈ ಬೆಟ್ಟದಲ್ಲಿ, ಆದ್ರೂ ಏನಕ್ಕೆ ಫೇಮಸ್ ಆಗಿಲ್ಲ ಅಂತ. ಮೇನ್ ಕಾರಣ ಏನಂತ ಅಂದ್ರೆ
ಇದ್ರ ಈ ಬೆಟ್ಟದ ಹಿನ್ನೆಲೆ ಹಿಸ್ಟ್ರಿ ಬೇಜಾನಿದೆ, ಆದ್ರೆ ಅದನ್ನ ತಿಳಿಸಿರೋರು ತುಂಬಾ ಕಡಿಮೆ ಜನ. ತಿಳಿಸಿರೋರ್ನ ನೋಡ್ಕೊಂಡು ಒಂದಷ್ಟು ಜನ ಬಂದ್ರೆ, ಮೇಂಟೆನೆನ್ಸ್ ಅಂತೂ ಇಲ್ಲಿನ ಜನ ಕರೆಕ್ಟಾಗಿ ಮಾಡಿಲ್ಲ. ಅದು ಇಲ್ಲಿನ ಜನ ಅಂತೇನು ಹೇಳಕ್ ಬರಲ್ಲ, ಇಲ್ಲಿ ನೋಡಕ್ ಬಂದವರು ಕೂಡ ಹಂಗೆ ಬಿಹೇವ್ ಮಾಡ್ಬೇಕು. ಎಲ್ಲೆಲ್ಲೋ ಗೋಡೆ ಮೇಲೆ ಬರೆಯೋದಂತೆ ಅಥವಾ ಏನೋ ಎಸೆಯೋದಂತೆ, ಪ್ಲಾಸ್ಟಿಕ್ ಅದು ಇದು ಅಂತೆ, ಅದನ್ನ ಮಾಡೋದಂತೂ ಅಲ್ಲ. ಅಷ್ಟೇ ಅಲ್ಲ, ಅಟ್ಲೀಸ್ಟ್ ಏನಾದ್ರು ಫೇಮಸ್ ಆಗ್ಬಿಟ್ಟು ಒಂದಷ್ಟು ಜನ ಬಂದಿದ್ರೆ, ಟೂರಿಸ್ಟ್ ಸ್ಪಾಟ್ ಆಗಿದ್ರೆ, ಅವಾಗ ಅಟ್ಲೀಸ್ಟ್ ಗೌರ್ಮೆಂಟ್ ಅವರಾದ್ರೂ ಮೇಂಟೈನ್ ಮಾಡಿರೋದು. ಬಟ್ ಅದು ಕೂಡ ಆಗ್ತಾ ಇಲ್ಲ. ಈಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ತಿಳಿಸಿದೀವಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಜರ್ನಿ ವಿತ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಯಾವ್ದೋ ಒಂದು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಜರ್ನಿ ವಿತ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.